ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರು ವ್ರತ ಎಷ್ಟು ದಿನ ಮಾಡಿದ್ರೆ ರಾಯರ ಅನುಗ್ರಹ ಮಾಡ್ತಾರೆ, ಮತ್ತು ಯಾವ ರೀತಿ ಮಾಡಬೇಕು, ಯಾವ್ಯಾವ ಟೈಮಲ್ಲಿ ಮಾಡಬೇಕು, ಮತ್ತು ಎಷ್ಟು ದಿನ ಮಾಡಿದ್ರೆ ರಾಯರು ನಮಗೆ ಅನುಗ್ರಹ ಮಾಡ್ತಾರೆ, ಎಷ್ಟು ದಿನ ಮಾಡಿದ್ರೆ ತುಂಬ ಒಳ್ಳೆಯದು. ರಾಯರು ಆ ವ್ರತ ಮಾಡಬೇಕಾದ್ರೆ ಏನಾದರೂ ಸೆಂಟ್ರಲ್ಲಿ ಏನಾದರೂ ತಪ್ಪಾಯಿತು ಅಂದರೆ ಏನಾದರೂ ಅಂಟು ಮುಂಟು ಆಗೋವಂಥದ್ದು, ಇಲ್ಲಾಂದರೆ ನಾವೆಲ್ಲೋ ಹೊರಗಡೆ ಊರುಗಳಿಗೆ ಹೋಗೋವಂಥದ್ದು, ಈ ಥರ ಎಲ್ಲ ಮಾಡಿದ್ರೆ ಅದಕ್ಕೆ ದೋಷ ಅನ್ನೋದು ಬರುತ್ತಾ, ತಪ್ಪಾಗೋದಿಲ್ವಾ, ಇಲ್ಲ ಅದು ನೆಕ್ಸ್ಟು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾ ಅಂತ ಸುಮಾರು ಕೆಲವ್ರದ್ದು ಹಲವಾರು ಕ್ವಶನ್ ಅನ್ನೋದಿದೆ. ಏಕೆ ಅಂತಂದರೆ ನಾವು ಜನಕ್ಕೆ ಎದುರಲಿಲ್ಲ ಅಂದರೂ ದೇವ್ರಿಗೆ ಎದುರುಕೊಂಡು ನಾವು ಒಂದು ಪೂಜೆ ಪುನಸ್ಕಾರ ಅನ್ನೋದು ಮಾಡಿದ್ರೆ ತುಂಬ ಒಳ್ಳೆಯದು. ದೇವ್ರ ಬಗ್ಗೆ ಎಲ್ಲವನ್ನು ಸಹ ತಿಳ್ಕೊಂಡು ನಂತರ ನಾವು ದೇವ್ರಿಗೆ ಸಂಕಲ್ಪ ಪೂಜೆ ಆಗಿರ್ಬೋದು, ಇಲ್ಲ ನಾವು ವ್ರತ ಆಗಿರ್ಬೋದು, ಈ ಥರ ಮಾಡ್ತು ಅಂತಂದರೆ ತುಂಬ ಒಳ್ಳೆಯದಾಗುತ್ತೆ. ಏನು ತಿಳ್ಕೊಳ್ದಿರ ಸುಮ್ಮನೆ ಮಾಡಿಬಿಡೋದು, 1 ವಾರ 2 ವಾರ ಮಾಡೋದು, ಸೆಂಟ್ರಲ್ಲಿ ಬಿಟ್ಟುಬಿಡೋದು, ಇಲ್ಲ ಎಲ್ಲೋ ಹೊರಗಡೆ ಫಂಕ್ಷನ್ಗೆ ಇಲ್ಲ ಊರುಗಳಿಗೆ ಹೋಗಬೇಕಾಗುತ್ತೆ, ಅವಾಗ ಅದನ್ನು ಬಿಟ್ಬಿಡೋದು, ಆ ಥರ ಮಾಡ್ತು ಅಂತಂದರೆ ತಪ್ಪಾಗುತ್ತೆ. ಅದಂತೂ ಖಂಡಿತ ತಪ್ಪಾಗುತ್ತೆ. ಇವಾಗ ನಾವೇನೋ ಒಂದು ವ್ರತ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ, 1 ತಿಂಗಳು ನಾವು ಕಂಟಿನ್ಯೂಸ್ ಆಗಿ ಮಾಡ್ತೀವಿ, ಅಂದರೆ 4 ವಾರ ಮಾಡ್ತೀವಿ. ಸೆಂಟ್ರಲ್ಲಿ ಹೆಣ್ಮಕ್ಳಿಗೆ ಒಂದು ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತೆ. ಹಂಗಾಗಿ ಆವಾಗ ನಾವು ಹೊರ್ತುಪಡಿಸ್ಬೇಕು, ಅದನ್ನು ಬಿಟ್ಟಿದ ನಂತರನೇ ಆ ವಾರ ಬಿಟ್ಟು ತಿರ್ಗಾ ನೆಕ್ಸ್ಟ್ ವಾರದಿಂದ ನಾವು ಕೌಂಟ್ ತೊಗೋಬೇಕು. ಈಗ ನೀವು 3 ವಾರ ಮಾಡಿರ್ತೀರ, ಏನಾದರೂ ಸೆಂಟ್ರಲ್ಲಿ ಏನಾದರೂ ಈ ಥರ ಪ್ರಾಬ್ಲಮ್ ಬಂದಾಗ ನೀವು ಆ ವಾರ ಬಿಟ್ಬಿಡಬೇಕು. 3 ವಾರ ಕಂಟಿನ್ಯೂ ಆಗುತ್ತೆ, ತಿರ್ಗಾ 1 ವಾರ ಬಿಟ್ಟು ತಿರ್ಗಾ ಇನ್ನೊಂದು ವಾರ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು, ಅಂದರೆ ನೀವೇನು ಮಾಡಬೇಕು ಅಂತಂದರೆ, ಏನಾದರೂ ಹೆಣ್ಮಕ್ಳು ಈ ಥರ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದಾಗ ನೀವು 5 ದಿವಸ ನಂತರನೇ ನೀವು ರಾಯರಿಗೆ ಪೂಜೆ ಮಾಡಬೇಕು. 4 ದಿವಸದೊಳಗಡೆ ಮಾಡೋದಕ್ಕೆ ಹೋಗಬೇಡಿ. ಏಕೆ ಅಂತಂದರೆ 5 ದಿವಸ ಆಗಲೇಬೇಕು. 5 ದಿವಸ 7 ದಿವಸ ಆದ್ರೇ ತುಂಬ ಒಳ್ಳೆಯದು. ಡೈಲಿ ತಲೆಗೆ ಸ್ನಾನ ಮಾಡಬೇಕು. 5 ದಿವಸದ ತನಕ ಗಂಜಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀರಿಗೆ ಸ್ನಾನ ಮಾಡಬೇಕು. ಮತ್ತು ಲಾಸ್ಟ್ನೇ ದಿವಸ ಸ್ವಲ್ಪ ಹಾಲು, ಸ್ವಲ್ಪ ಗಂಜಲ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, 1-2 ಉಪ್ಪು, ಇಷ್ಟನ್ನು ಸಹ ನೀರಿಗೆ ಸೇರಿಸ್ಕೊಂಡು ನಾವು ತಲೆಗೆ ಸ್ನಾನ ಮಾಡಿ ನಂತರ ರಾಯರಿಗೆ ಸೇವೆ ಅನ್ನೋದನ್ನು ನಾವು ಕಂಟಿನ್ಯೂ ಮಾಡಬೇಕು ನಾವು. ಏಕೆ ಅಂತಂದರೆ ಒಬ್ಬೊಬ್ಬರು, ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಕೆಲವೊಬ್ಬರು ಪ್ರಶ್ನೆಗಳನ್ನ ಕೇಳ್ತಾರೆ. ನಾವು ಈ ಥರ ಏನಾದರೂ ಹೆಣ್ಮಕ್ಳು ಪ್ರಾಬ್ಲಮ್ ಆದರೆ ಡೈಲಿ ತಲೆಗೆ ಸ್ನಾನ ಮಾಡಬೇಕಾ, ಇಲ್ಲ ಅವತ್ತೊಂದು ದಿನ ಮಾಡಿ ತಿರ್ಗಾ ಲಾಸ್ಟ್ನೇ ದಿನ ಮಾಡಿದ್ರೆ ಸಾಕಾಗೋದಿಲ್ವಾ ಅಂತ. ನಾವು ಮಾಡೋ ತಪ್ಪು ಇಲ್ಲೇ. ನಾವು ಹೆಣ್ಮಕ್ಳು ಈ ಥರ ಅಂಟು ಮುಂಟಾದಾಗ ಡೈಲಿ ತಲೆಗೆ ಸ್ನಾನ ಮಾಡಲೇಬೇಕು. ಆವಾಗಲೇ ಇಷ್ಟು ನೀರು ಅನ್ನೋದು ನಮ್ಮ ತಲೆ ಮೇಲೆ ಬೀಳುತ್ತೆ. 5 ದಿನ ಆಗಿರ್ಬೋದು, ಇಲ್ಲ 7 ದಿನ ಆಗಿರ್ಬೋದು, ಅಷ್ಟು ದಿನವೂ ಗಂಜಲ, ಅರಿಶಿನ ಇದನ್ನೆಲ್ಲ ಹಾಕ್ಕೊಂಡೇ ನಾವು ಡೈಲಿ ತಲೆಗೆ ಸ್ನಾನ ಮಾಡಲೇಬೇಕು. 1 ದಿನ ತಲೆಗೆ ಸ್ನಾನ ಮಾಡಿಬಿಟ್ಟು ಡೈಲಿ ಮೈಗೆ ಸ್ನಾನ ಮಾಡೋದು ಮತ್ತು ಲಾಸ್ಟ್ನೇ ದಿವಸ ತಲೆಗೆ ಸ್ನಾನ ಮಾಡೋದು, ಇದು ತಪ್ಪಾಗುತ್ತೆ. ನಾವೆಷ್ಟು ದಿನ ನಾವು ಪೂಜೆ ಮಾಡೋದಿಲ್ವೋ ಅಷ್ಟು ದಿನವೂ ಸಹ ತಲೆಗೆ ಸ್ನಾನ ಮಾಡಲೇಬೇಕು. ಏಕೆ ಅಂತಂದರೆ ವ್ರತ ಮಾಡ್ತಿರ್ಬೇಕಾದ್ರೆ ಮಾತ್ರ ಈ ಥರ ಮಾಡಬೇಕು. ಬೇರೆ ಟೈಮಲ್ಲಿ ನಾವು ಇದನ್ನೇ ಪಾಲಿಸ್ಕೋಬೋದು ಅಂತ ನೀವು ಅಂದ್ಕೋಬೋದು, ತಪ್ಪದು. ನಾವು ಯಾವಾಗಲೇ ಆಗಿರಲಿ 5 ನೀರು 7 ನೀರು ತಲೆ ಮೇಲೆ ಬೀಳೋ ತನಕನೂ ಸಹ ನಾವು ದೇವ್ರ ಮನೆಗೆ ಹೋಗಬಾರ್ದು. ದೇವ್ರ ಅನುಗ್ರಹ ಆಗೋದಿಲ್ಲ, ಮತ್ತು ನಮಗೆ ಅಂಟು ಮುಂಟು ಅನ್ನೋದು ಕಳಿಯೋದಿಲ್ಲ, ಅರ್ದಿರೋದಿಲ್ಲ. ಹಂಗಾಗಿ ಈ ಥರ ತಪ್ಪನ್ನು ಯಾರೂ ಸಹ ಮಾಡೋದಕ್ಕೆ ಹೋಗಬಾರ್ದು. ನಾವು ವ್ರತ ಮಾಡ್ದಿರ ಹೋಗಲಿ, ನಾವು ಈ ಥರ ಪೀರಿಯಡ್ಸ್ ಪ್ರಾಬ್ಲಮ್ ಬಂದಾಗ ಡೈಲಿ ತಲೆಗೆ ಸ್ನಾನ ಮಾಡಲೇಬೇಕು. ನಂತರನೇ ಲಾಸ್ಟ್ನೇ ದಿವಸ ತಲೆಗೆ ಸ್ನಾನ ಮಾಡಿ ನಾವು ದೇವ್ರಿಗೆ ವ್ರತ ಅನ್ನೋದು ಶುರು ಮಾಡ್ಕೋಬೇಕು. ವ್ರತನ ನೀವು ಎಷ್ಟು ದಿನ ಮಾಡಿರ್ತೀರ ಅಷ್ಟು ದಿನ ಮಾತ್ರ ನಿಮಗೆ ಕೌಂಟ್ ಆಗುತ್ತೆ. ನಾನು ವೀಡಿಯೋದಲ್ಲೂ ಸಹ ಡೀಟೇಲಾಗಿ ಹೇಳಿದ್ದೀನಿ, ಆದರೂ ಸಹ ಕೆಲವ್ರಿಗೆ ಅನುಮಾನ ಇರುತ್ತೆ, ವೀಡಿಯೋನ ಫುಲ್ಲು ನೋಡಿರೋದಿಲ್ವಲ್ಲ. ಹಂಗಾಗಿ ಎಷ್ಟು ದಿನ ಮಾಡಿದ್ರೆ ಒಳ್ಳೆಯದು, ಮತ್ತು ಯಾವ ಥರ ಮಾಡಬೇಕು, ತೆಂಗಿನಕಾಯಿ ಏನು ಮಾಡಬೇಕು, ಚೀಟಿ ಏನು ಮಾಡಬೇಕು ಅಂತಲೂ ಸಹ ನೀವು ನನಗೆ ಕಾಮೆಂಟ್ ಹಾಕ್ತೀರಾ. ತೆಂಗಿನಕಾಯಿನ ನೀವು 5 ವಾರ ಮಾಡ್ತೀರಾ, ಇಲ್ಲ 7 ವಾರ ಮಾಡ್ತೀರಾ, ಇಲ್ಲ 9 ವಾರ ಮಾಡ್ತೀರಾ, ಅಷ್ಟು ದಿನವೂ ನೀವು ಪೂಜೆ ಮಾಡಲೇಬೇಕು. ಪ್ರತಿ ದಿವಸ ಪ್ರತಿ ವಾರವೂ ಸಹ ನೀವು ಪೂಜೆ ಮಾಡಲೇಬೇಕು. ನಂತರ ತೆಂಗಿನಕಾಯಿ ಒಡೆದು ಮತ್ತು ಅಕ್ಕಿ ಹಾಕಿರ್ತೀರಲ್ಲ, ಈಗ ತಟ್ಟೆನಲ್ಲಿ ತೆಂಗಿನಕಾಯಿ ಕೆಳಗಡೆ ಅಕ್ಕಿ ಹಾಕಿರ್ತೀರಲ್ಲ, ಆ ಅಕ್ಕಿನೇ ಸೇರಿಸಿ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ನೀವು ಎಕ್ಸ್ಟ್ರಾ ಅಕ್ಕಿ ಸೇರಿಸ್ಕೋಬೋದು. ಇಲ್ಲ ನಮಗೆ ಸಾಕು ಅಷ್ಟೇ ಅಕ್ಕಿ ಅನ್ನೋದಾಯಿತು ಅಂತಂದರೆ ಅದೇ ಅಕ್ಕಿಗೆ
ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಸ್ವೀಟ್ ಮಾಡಿ ದೇವ್ರಿಗೆ ನೈವೇದ್ಯ ಇಡಿ. ಕೆಲವರು ಕೇಳ್ತೀರಾ ಕಾಯಿ ಏನು ಮಾಡಬೇಕು ಮತ್ತು ಅಕ್ಕಿ ಏನು ಮಾಡಬೇಕು, ಚೀಟಿ ಏನು ಮಾಡಬೇಕು ಅಂತಲೇ ಕೇಳ್ತೀರಾ. ನನ್ನ ವೀಡಿಯೋದಲ್ಲಿ ಪ್ರತಿಯೊಂದು ವೀಡಿಯೋದಲ್ಲೂ ಸಹ ನಾನು ಡೀಟೇಲಾಗೆ ನಾನು ಹೇಳೋವಂಥದ್ದು. ಏಕೆಂತಂದರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅನ್ನೋಕ್ಕೆ ಹೋಗಬಾರ್ದು. ಗೊತ್ತಾಗೋ ಥರನೇ ನಾನು ಹೇಳೋವಂಥದ್ದು. ತೆಂಗಿನಕಾಯಿನ ನೀವು ಹೊಡಿಬೇಕು, ಲಾಸ್ಟ್ನೇ ದಿವಸ ಇಟ್ಟು ಪೂಜೆ ಮಾಡಬೇಕು. ನಂತರ ನೀವು ಅಕ್ಕಿ ಇಟ್ಟಿರ್ತೀರಲ್ಲ, ಆ ಅಕ್ಕಿನ ತೊಗೋಬೇಕು. ಅಕ್ಕಿನ ಸ್ವಲ್ಪ ಮಂತ್ರಾಕ್ಷತೆ ಮತ್ತು ಹೂವು ಎಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇನ್ನು ಸ್ವಲ್ಪ ಅಕ್ಕಿ ಬೇಕಾ ಸೇರಿಸ್ಕೊಳ್ಳಿ. ಇಲ್ಲ ನಮ್ಗೆ ಅಷ್ಟೇ ಅಕ್ಕಿ ಸಾಕು ಸ್ವೀಟ್ಗೆ ಅಂತನ್ನೋದಾಯಿತು ಅಂತಂದರೆ ಆ ಅಕ್ಕಿ ಜೊತೆಗೆ ಒಂದು ತೆಂಗಿನಕಾಯಿ ಏನಿದೆ ಅದನ್ನೆಲ್ಲ ತುರಿದ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ, ನಿಮ್ಗೆ ಹೇಗೋ ಪೊಂಗಲ್ ಮಾಡ್ತೀರಲ್ಲ ಆ ರೀತಿ ಪೊಂಗಲ್ ಮಾಡಿ ನೀವು ರಾಯರಿಗೆ ಮೊದಲು ನೈವೇದ್ಯ ಇಡಿ. ರಾಯರಿಗೆ ಮನೆ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ನಂತರ ನೀವು ಮನೆ ಜನ ಎಲ್ಲ ತಗೊಳ್ಳಿ, ನೀವು ತಿನ್ನಿ. ನೀವು ತಿಂದಿದ ನಂತರ ಹಸುಗೆ ಕೊಡಬೇಕು. ನೀವು ಹಸು ಕೊಟ್ಟರೆ ನಿಮಗೆ ಈ ವ್ರತ ಸಂಪೂರ್ಣ ಆಗೋದು. ಏಕೆ ಅಂತಂದರೆ ಕಾಮಧೇನು ಕಲ್ಪವೃಕ್ಷ ಹಸು ಅಂತಂದರೆ ಒಂದಕ್ಕೆ ಹೋಲಿಕೆ ಆಗೋವಂಥದ್ದಲ್ಲ. ತಾಯಿ ಲಕ್ಷ್ಮೀ ದೇವಿಗೂ ಹೋಲಿಕೆ ಆಗುತ್ತೆ, ಶ್ರೀಕೃಷ್ಣ ಪರಮಾತ್ಮಂಗೂ ಹೋಲಿಕೆ ಆಗುತ್ತೆ, ಮತ್ತು ರಾಯರಿಗೂ ಹೋಲಿಕೆ ಆಗುತ್ತೆ. ಹಂಗಾಗಿ ಮುಕ್ಕೋಟಿ ದೇವತೆಗಳು ಹಸುನಲ್ಲೇ ವಾಸ ಮಾಡ್ತಿರೋವಂಥದ್ದು. ಹಂಗಾಗಿ ಹಸುಗೆ ಸ್ವಲ್ಪ ನೀವು ತಿನ್ನಿಸ್ಲೇಬೇಕು. ಯಾವ ರೀತಿ ತಿನ್ನಿಸ್ಬೇಕು ಅಂತಲೂ ಸಹ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ. ಪ್ಲೇಟಲ್ಲಿ ಬಟ್ಲಲ್ಲಿ ಕೊಡೋದಕ್ಕೆ ಹೋಗಬೇಡಿ, ನಿಮ್ಮ ಕೈಯಲ್ಲೇ ತಿನ್ನಿಸ್ಬೇಕು. ಬಟ್ಲಿಂದ ಎತ್ಕೊಂಡು ನೀವು 2 ಕೈಲೂ ಇಟ್ಕೊಂಡು ಹಸುಗೆ ತಿನ್ನಿಸಿ. ನೀವು ಹಸು ನಾಲ್ಗೆ ನಮ್ಮ ಕೈಗೆ ತಾಕಬೇಕು. ಏಕೆಂತಂದರೆ ನಮ್ಮಲ್ಲಿ ಏನು ನೆಗೆಟಿವ್ ಎನರ್ಜಿ ಇದೆಯೇ, ನೆಗೆಟಿವ್ ಎನರ್ಜಿ ಅಂತಂದರೆ ಹಲವಾರು ನೆಗೆಟಿವ್ ಎನರ್ಜಿ ಇರುತ್ತೆ. ಈಗ ನಮಗೇನೋ ಕೆಟ್ಟದಾಗೋ ಅಂಥದ್ದು ಇರುತ್ತೆ, ಕೆಟ್ಟದ್ದು ಆಗ್ತಾ ಇರುತ್ತೆ. ಹಣಕಾಸು ಕೈಯಲ್ಲಿ ನಿಲ್ಲೋದಿಲ್ಲ, ಇಲ್ಲ ಯಾರೋ ಒಂದು ಮಾಟ ಮಂತ್ರ ಹಾಕಿರ್ಬೋದು, ಇಲ್ಲ ದೃಷ್ಟಿ ದೋಷ ಹಾಕಿರ್ಬೋದು, ಏನಾದರೂ ತೊಂದರೆ ಅನ್ನೋದು ಆಗ್ತಿದೆ ಅಂತ ಅನ್ನೋದು ನಮ್ಮಲ್ಲಿ ಆ ಥರ ನೆಗೆಟಿವ್ ಎನರ್ಜಿ ಇದ್ದಾಗ ಆ ನೆಗೆಟಿವ್ ಎನರ್ಜಿನೆಲ್ಲ ಹಸು ನಾಲ್ಗೆನಲ್ಲಿ ಎಳ್ಕೊಳ್ಳುತ್ತೆ. ಇದು ನಾನು ಸುಮಾರು ವೀಡಿಯೋದಲ್ಲೂ ಸಹ ನಾನು ಹೇಳಿದ್ದೀನಿ. ಆದರೂ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಬಟ್ಲಲ್ಲಿ ಪ್ಲೇಟಲ್ಲಿ ಒಂಥರ ಪಾತ್ರೆಯಲ್ಲಿ ಹಾಕ್ಬಿಟ್ಟು ತಿನ್ನಿಸ್ತಾರೆ. ತಪ್ಪದು. ಹಸು ನಾಲ್ಗೆ ನಮ್ಮ ಕೈಗೆ ತಾಕಬೇಕು, ಆವಾಗಲೇ ನಮ್ಮ ಅದೃಷ್ಟ ಬದಲಾಗೋದು. ನಮ್ಮ ಅಂಗೈಯಲ್ಲಿ ನಮ್ಮ ಭವಿಷ್ಯದ ರೇಖೆ ಇರುತ್ತೆ. ಆ ರೇಖೆನೆಲ್ಲ ಹಸು ನಾಲ್ಗೆಯಿಂದ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಗೆಟಿವ್ ಎನರ್ಜಿನೆಲ್ಲ ಎಳ್ಕೊಂಡು ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದನ್ನು ಕಾಮಧೇನು ಕೊಡ್ತಾಳೆ, ಅಂದರೆ ತಾಯಿ ಲಕ್ಷ್ಮೀ ದೇವಿ ಕೊಡ್ತಾಳೆ. ಹಂಗಾಗಿ ನೀವು ವ್ರತ ಮಾಡೋ ಅಂಥವ್ರಾಗಲಿ, ಇಲ್ಲ ಬೇರೆ ದಿವಸ ಹಸು ಬಂದಾಗ ಮನೆ ಹತ್ರ ಏನಾದರೂ ನೀವು ತಿನ್ನಿಸ್ತೀರಲ್ಲ, ನಿಮ್ಮ ಕೈಯಲ್ಲೇ ತಿನ್ನಿಸ್ಬೇಕು. ನಾವೊಂದು ತಟ್ಟೆನಲ್ಲಿ ಅಕ್ಕಿ ಬೆಲ್ಲ ಹಾಕ್ಬಿಟ್ಟು ಅದ್ರ ಮುಂದೆ ಹಿಡಿಯೋ ಅಂಥದ್ದಲ್ಲ, ಅದನ್ನು ಎತ್ಕೊಂಡು ಹಸು ನಾಲ್ಗೆ ನಮ್ಮ ಕೈಗೆ ತಾಕಬೇಕು. ಏಕೆ ಅಂತಂದರೆ ಹಿಂದಿನ ಕಾಲದಲ್ಲಿ ಹಸುಗಳಿಗೆ ಏನಾದರೂ ಹಿಂಡಿ ಬೂಸ ತಿನ್ನಿಸ್ಬೇಕಾದ್ರೆ ಮುದ್ದೆನೋ ಇಲ್ಲ ರೊಟ್ಟಿನೋ ಏನಾದರೂ ತಿನ್ನಿಸ್ಬೇಕಾದ್ರೆ ಅಂಗೈಲಿ ಇಟ್ಕೊಂಡೇ ತಿನ್ನಿಸ್ತಾ ಇದ್ರು. ಯಾಕೆ ಅಂತಂದರೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಏನಿದೆ ಅದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ, ಅದನ್ನೆಲ್ಲ ಅದು ತಗೊಳ್ಳುತ್ತೆ, ದೂರ ಮಾಡುತ್ತೆ. ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದನ್ನು ಭಗವಂತ ಕೊಡ್ತಾನೆ, ತಾಯಿ ಕಾಮಧೇನು ಕೊಡ್ತಾಳೆ. ಹಂಗಾಗಿ ನಮ್ಮ ಕೈಯಲ್ಲೇ ತಿನ್ನಿಸ್ಬೇಕು. ಕೆಲವರು ಹಸು ನಾಲ್ಗೆ ತಾಕಿದ್ರೆ ಕೈಯೆಲ್ಲ ಗಲೀಜಾಗುತ್ತೆ ಅಂತಲೂ ಸಹ ಅಂದಿದ್ದಾರೆ. ನನ್ನ ಎದುರುಗಳೇ ಈ ಥರನೂ ಸಹ ಮಾಡಿದ್ದಾರೆ. ನಾನು ತಿನ್ನಿಸೋದಿಲ್ಲ, ಕೈಯೆಲ್ಲ ಗಲೀಜಾಗುತ್ತೆ ಅಂತ. ನೋಡಿ, ನಾವು ಬದುಕಿದಾಗ ಅಷ್ಟೇ ನಾವು ಮಡಿ ಮತ್ತು ಕ್ಲೀನು ಇದನ್ನೆಲ್ಲ ನೋಡೋ ಅಂಥದ್ದು. ಆದರೆ ನಾವು ಸಾಯಬೇಕಾದ್ರೆ ಕಡೆ ಕಾಲದಲ್ಲಿ ಸತ್ತ ನಂತರ ಯಾವ್ಯಾವ ಮೂಲೆಯಲ್ಲಿ ತೊಗೊಂಡೋಗಿ ಹಾಕ್ತಾರೋ, ಯಾವ್ಯಾವ ಜಾಗದಲ್ಲಿ ತೊಗೊಂಡೋಗಿ ಹಾಕ್ತಾರೋ. ಈಗ ಒಂದು ಮಶಾಣ ಅಂತ ಇರುತ್ತೆ, ಒಬ್ರು ಹಾಕಿದ್ರ ಮೇಲ್ಗಡೆನೇ ಒಬ್ರು ಹಾಕ್ತಿರ್ತಾರೆ. ಈ ಥರ ಎಲ್ಲ ಇರುತ್ತೆ. ನಾವು ಯಾವುದನ್ನೂ ಅಷ್ಟೇ ಬದುಕಿದಾಗ ನಾವು ಏನನ್ನ ನೋಡ್ತೀವೋ, ಯಾವ ಥರ ಜೀವನನ ನಾವು ತಗೋತೀವೋ ನಾವು ನಮ್ಮ ಜೀವನಕ್ಕೆ, ಅದೇ ರೀತಿ ನಾವು ಸತ್ತ ನಂತರನೂ ಭಗವಂತ ಅದನ್ನೇ ಕೊಟ್ಬಿಡ್ತಾನೆ. ಹಾಗಾಗಿ ಎಲ್ಲವನ್ನೂ ಅಷ್ಟೇ ನಾವು ಬದುಕಿದಾಗ ಎಲ್ಲವನ್ನು ಸಾಧಾರಣವಾಗಿ ಸರಳತೆಯಿಂದನೇ ನೋಡಬೇಕು. ಒಬ್ರನ್ನೊಂಥರ ನೋಡೋದು ಸಹ ತಪ್ಪಾಗುತ್ತೆ. ಈಗ ನಾವು ಕೈ ಗಲೀಜಾಗುತ್ತೆ, ಕೈ ಮಣ್ಣಾಗುತ್ತೆ ಅಂತ ಅನ್ನೋದಕ್ಕೆ ಹೋಗಬಾರ್ದು. ಕೈ ಕೆಸರಾದ್ರೇ ಬಾಯಿ ಮೊಸರಾಗೋದು ಅಲ್ವಾ. ಇದು ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲವರು ನನ್ನ ಕೈ ಗಲೀಜಾಗುತ್ತೆ, ಕೆಳಗೆ ಕೂತ್ಕೊಂಡ್ರೆ ನೆಲದ ಮೇಲೆ ಕೂತ್ಕೊಂಡ್ರೆ ನನ್ನ ಬಟ್ಟೆ ಗಲೀಜಾಗುತ್ತೆ ಅಂತ. ಭೂಮಿ ತಾಯಿನೇ ನಮ್ಮನ್ನು ಈ ಭೂಮಿಗೆ ತಂದಿರೋ ಅಂಥದ್ದು. ಹಂಗಾಗಿ ಭೂಮಿ ತಾಯಿ ಮೇಲೆ ಕೂತ್ಕೊಂಡ್ರೆ ನಾವು ಗಲೀಜಾಗ್ತೀವಿ ಅನ್ನೋದು ತಪ್ಪದು. ಏಕೆಂತಂದರೆ ಸತ್ತಾಗ ಎಲ್ಲರೂ ಸಹ ಭೂಮಿಗೆ ಹೋಗಬೇಕು. ಭೂಮಿ ತಾಯಿ ಒಡ್ಲಿಗೆ ನಾವೆಲ್ಲ ಸೇರೋ ಅಂಥದ್ದು. ಯಾರು ಅಷ್ಟೇ ಈ ಥರ ಒಂದು ಮನೋಭಾವ ಇರೋವಂಥವ್ರು ಬದಲಾಗಬೇಕು ಅನ್ನೋದೇ ನನ್ನ ಆಸೆ.
ಏಕೆ ಅಂತಂದರೆ ಭೂಮಿ ತಾಯಿಗೆ ನಾವು ಮರ್ಯಾದೆ ಕೊಡ್ತೀವೋ, ಎಷ್ಟು ನಾವು ಪೂಜಿಸ್ತೀವೋ ಭೂಮಿ ತಾಯಿಗೆ, ಅಷ್ಟು ನಮಗೆ ಒಳ್ಳೆಯದಾಗುತ್ತೆ. ಹೌದು, ಭೂಮಿ ತಾಯಿ ಎಷ್ಟೆಲ್ಲ ಸಹಿಸ್ಕೊತಾಳೆ. ನಾವು ಈ ಭೂಮಿ ತಾಯಿ ಮೇಲೆ ಏನೇನೆಲ್ಲ ಮಾಡ್ತೀವಿ ನಾವು ಪಾಪ ಕರ್ಮಗಳನ್ನ ಅಲ್ವಾ, ಅದನ್ನೆಲ್ಲ ನೋಡ್ಕೋತಾಳೆ. ನಾವು ಭೂಮಿ ತಾಯಿನ ಕಾಲಿನಲ್ಲೇ ಹೊತ್ಕೊಂಡು ತಿರುಗ್ತೀವಿ. ನಾವು ಎಲ್ಲವನ್ನು ಸಹಿಸ್ಕೊತಾಳೆ. ಏಕೆ ಅಂತಂದರೆ ತಾಯಿ ಸ್ವರೂಪ ಭೂಮಿ ತಾಯಿ. ಹಾಗಾಗಿ ನಾವು ಭೂಮಿಯಿಂದ ಬಂದಿರೋದು, ಭೂಮಿಗೆ ಹೋಗೋದಕ್ಕೆ ಯಾವತ್ತೂ ಅಷ್ಟೇ ನಾವು ಭೂಮಿಗೆ ಹೋಗಬೇಕು ನಾವು. ಹಾಗಾಗಿ ಭೂಮಿ ತಾಯಿನ ಯಾವತ್ತೂ ಅಷ್ಟೇ ನಿರಾಕರಿಸೋದಕ್ಕೆ ಹೋಗಬಾರ್ದು. ತಾಯಿ ಎಲ್ಲವೂ ನಿನ್ನಿಚ್ಛೆ ಅಂತಂದ್ಬಿಟ್ಟು ಭೂಮಿ ತಾಯಿಗೆ ನಾವು ನಮಸ್ಕಾರ ಹಾಕ್ಕೊಂಡು ಎಲ್ಲ ತಪ್ಪುಗಳನ್ನೂ ಸಹ ಮಾಡಿರೋದು ಮನುಷ್ಯ ರೂಪ ಆಗಿರೋದ್ರಿಂದ ನೀನು ಎಲ್ಲ ತಪ್ಪು ಒಪ್ಪುಗಳನ್ನೆಲ್ಲ ನೀನು ಕ್ಷಮಿಸು ತಾಯಿ ಅಂತ ನಾವು ಕೇಳ್ಕೋಬೇಕು. ಪ್ರತಿ ದಿವಸ ನಾವು ಭೂಮಿ ತಾಯಿಗೆ ನಮಸ್ಕಾರ ಹಾಕಿ ನಾವು ತಪ್ಪೊಪ್ಪಿಗೆನ ನಾವು ಕೇಳ್ಕೋಬೇಕು. ಕೆಲವರು ಹಿಂದಿನ ಕಾಲದ್ದು ಪಾಲಿಸ್ಕೊಂಬಂದಿರೋದನ್ನು ಇವಾಗಿನವರು ಯಾರೂ ಅಷ್ಟೇ ಕೇಳೋದಿಲ್ಲ. ಏಕೆ ಅಂತಂದರೆ ಅವರು ಓದ್ಕೊಂಡಿರ್ತಾರೆ, ಒಳ್ಳೊಳ್ಳೆ ಸಂಪಾದನೆ ಅನ್ನೋದು ಮಾಡ್ತಿರ್ತಾರೆ, ಲಕ್ಷ ಲಕ್ಷ ದುಡಿತಿರ್ತಾರೆ. ಅವ್ರಿಗೆ ದೇವ್ರ ಮೇಲೆ ನಂಬಿಕೆನೂ ಇರೋದಿಲ್ಲ. ದೇವರು ಅಂತಂದರೆ ಸ್ವಲ್ಪ ಇದು ಮಾಡ್ತಾರೆ. ಏಕೆ ಅಂತಂದರೆ ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದಂಥದ್ದು. ಕೆಲವ್ರು ಹೇಳಿದ್ನಲ್ಲ, ಹಸುಗೆ ಏನಾದರೂ ತಿನ್ನಿಸ್ಬೇಕು ಅಂತಾರೆ, ನನ್ನ ಕೈ ಗಲೀಜಾಗುತ್ತೆ, ಕೆಳಗೆ ಕೂತ್ಕೊಂಡ್ರೆ ನನ್ನ ಬಟ್ಟೆ ಗಲೀಜಾಗುತ್ತೆ ಅಂತ. ಭಗವಂತನೇ ಇದನ್ನೆಲ್ಲ ಕೊಟ್ಟಿರೋದು, ನಮ್ಮ ಜೀವನನೂ ಭಗವಂತನೇ ಕೊಟ್ಟಿರೋದು, ನಮಗೆ ಬಟ್ಟೆನೂ ಭಗವಂತನೇ ಕೊಟ್ಟಿರೋದು. ನಿಮಗೆ ಹಣ ಕಾಸನ್ನು ಸಹ ಭಗವಂತನೇ ಅಲ್ವಾ ಕರುಣಿಸಿರೋದು. ನಿಮಗೆ ಒಳ್ಳೆ ಓದು ಕೊಟ್ಟಿದ್ದಕ್ಕೆ ತಾನೇ ನೀವು ಲಕ್ಷ ಲಕ್ಷ ದುಡಿತಾ ಇರೋದು. ಅದೆಲ್ಲ ದೇವ್ರು ಕೊಟ್ಟಿರೋದೇನೆ. ತಿರ್ಗಾ ದೇವ್ರಿಗೆ ವಾಪಸ್ಸು ಕೊಡೋದಕ್ಕೆ ಏನಕ್ಕೆ ನಾವು ಹಿಂದೆ ಮುಂದೆ ನೋಡಬೇಕು? ನಾವು ಮಾಡೋ ತಪ್ಪು ಅಲ್ಲೇನೆ. ಭಗವಂತ ಎಷ್ಟು ಬೇಗ ಕಣ್ಬಿಡ್ತಾರೋ ಅಷ್ಟು ಬೇಗ ಕಣ್ಮುಚ್ಕೊಂಡ್ಬಿಡ್ತಾರೆ. ನಾನು ಚೆನ್ನಾಗೇ ಇದ್ದೆ, ಚೆನ್ನಾಗಿ ದುಡಿತಿದ್ದೆ, ಒಳ್ಳೆ ಆರೋಗ್ಯ ಇತ್ತು, ಯಾಕೆ ನಾನು ದುಡಿಯೋದಕ್ಕಾಗ್ತಿಲ್ಲ, ಬಡತನ ಬಂದುಬಿಡ್ತು, ನನಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ನೋಡಿ, ದೇವರು ಪರೀಕ್ಷೆ ಮಾಡಿನೂ ನೋಡ್ತಾರೆ, ಕೊಟ್ಟಿನೂ ನೋಡ್ತಾರೆ, ಕಿತ್ಕೊಂಡಿನೂ ನೋಡ್ತಾರೆ. ಅದಕ್ಕೆ ಹೇಳೋದು, ದೇವ್ರ ಹತ್ರ ನಾವು ಪರೀಕ್ಷೆನ ಓಡೋದಕ್ಕೆ ಹೋಗ್ಬಾರ್ದು, ದೇವ್ರುಗಳನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗ್ಬಾರ್ದು. ಭಗವಂತ ನಮ್ಮನ್ನು ಪರೀಕ್ಷೆ ಮಾಡಿ ನಮಗೆ ಒಳ್ಳೇದು ಮಾಡೋ ಅಂಥದ್ದು. ಈ ಥರ ಸಂಕಲ್ಪ ಪೂಜೆ ಮಾಡಿದ ನಂತರ ಹಸುಗೆ ತಿನ್ನಿಸಿ ನಂತರ ನೀವು ಮನೆ ಜನ ಎಲ್ಲ ತಿನ್ನಿ. ಯಾರಾದರೂ ಅಕ್ಕಪಕ್ಕದಲ್ಲಿ ಯಾರಾದರೂ ಈಸ್ಕೊಳ್ಳೋ ಅಂಥವ್ರು ಪ್ರಸಾದ ಇತ್ತು ಅಂತ ಅನ್ನೋದಾಯ್ತು ಅಂತಂದರೆ ಒಂದು 3-4 ಜನಕ್ಕೆ ಪ್ರಸಾದ ಕೊಡಿ. ಆವಾಗ ನಿಮ್ಮ ಸೇವೆ ಮಾಡಿದ್ದಕ್ಕೆ ಫಲ ಅನ್ನೋದು ಭಗವಂತ ಕೊಡ್ತಾನೆ. ಏಕೆ ಅಂತಂದರೆ ನಾವೇ ಮಾಡಿ ನಾವೇ ತಿನ್ನೋದಕ್ಕಿಂತ 4-6 ಜನಕ್ಕೆ ಕೊಡಬೇಕು, ಹಸುಗೆ ಅದನ್ನು ತಿನ್ನಿಸ್ಬೇಕು. ನಂತರ ಕಾಮಧೇನು ತಾಯಿ ತೃಪ್ತಿ ಪಡ್ತಾಳೆ, ರಾಯರು ತೃಪ್ತಿ ಪಡ್ತಾರೆ. ನಾವು ಮಾಡಿ ಸೇವೆಗೆ ಬೇಗ ತಥಾಸ್ತು ಅಂತ ಹೇಳ್ತಾರೆ. ಹಂಗಾಗಿ ಮತ್ತು ಚೀಟಿನ ಏನು ಮಾಡಬೇಕು ಅಂತ, ಚೀಟಿನ ಈಗ ಎಲ್ಲರ ಮನೆ ಹತ್ರನೂ ಒಂದು ಪಾಟ್ ಅನ್ನೋದು ಇಟ್ಕೊಂಡಿರ್ತೀರ. ಏನು ಇಟ್ಕೊಂಡಿಲ್ಲ ಅಂದ್ರೆ ಒಂದು ತುಳಸಿ ಗಿಡನಾದರೂ ಇಟ್ಕೊಂಡಿರ್ತೀರ. ಇಲ್ಲಾಂದರೆ ಎಲ್ಲರೂ ಮರಗಳು ಕಾಣಿಸ್ತಲ್ಲ ಮನೆ ಹತ್ರ ಎಲ್ಲಾದರೂ ಇರೋವಂಥದ್ದಾದರೆ ಸ್ವಲ್ಪ ಮಣ್ಣನ್ನು ಈ ಥರ ಬಗ್ದುಬಿಡಿ. ಮಣ್ಣನ್ನು ಬಗ್ದುಬಿಟ್ಟು ನೀವು ಚೀಟಿನ ಅದರೊಳಗೆ ಇಟ್ಬಿಟ್ಟು ಮೇಲೆ ಮಣ್ಣು ಮುಚ್ಚಿಬಿಡಿ. ಅದು ಮಣ್ಣು ತಿನ್ಕೊಳ್ಳುತ್ತೆ ಪೇಪರ್ನ, ಏನೂ ಆಗೋದಿಲ್ಲ. ನೀವು ಡಸ್ಟ್ಬಿನ್ಗೆ ಹಾಕೋದು ಇಲ್ಲ ಅಲ್ಲಿ ಇಲ್ಲಿ ಬಿಸಾಕೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಏಕೆಂತಂದರೆ ನೀವು 5 ವಾರ ಕಷ್ಟಪಟ್ಟು ಶ್ರದ್ಧೆ ಭಕ್ತಿಯಿಂದ ನೀವು ಸೇವೆ ಮಾಡಿರ್ತೀರ, ಸಂಕಲ್ಪ ಪೂಜೆ ಮಾಡಿರ್ತೀರ. ಒಂದು ಕ್ಷಣದಲ್ಲಿ ನೀವು ಅದನ್ನೆಲ್ಲ ಕಳ್ಕೊಳ್ಳೋ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಅದಕ್ಕೆ ಎಲ್ಲವನ್ನು ಸಹ ಬಿಡಿಸಿ ಬಿಡಿಸಿ ಹೇಳೋದು. ಮತ್ತು ತೆಂಗಿನಕಾಯಿ ಸಂಕಲ್ಪ ಮಾಡಿರ್ತೀರಲ್ಲ, ಅದು ಜುಟ್ಟು ಏನಾದರೂ ಅಂದರೆ ತೆಂಗಿನಕಾಯಿ ನಾರು ಜುಟ್ಟು ಇದೆಲ್ಲ ಇರುತ್ತಲ್ಲ ತೆಗಿತೀರಲ್ಲ, ಅದನ್ನು ಅಷ್ಟೇ ಎಲ್ಲಂದರಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಅದನ್ನು ಮರದ ಬುಡಕ್ಕೆ ಹಾಕಿ ಇಲ್ಲ ಗಿಡದ ಬುಡಕ್ಕೆ ಹಾಕಿ, ತುಂಬ ಒಳ್ಳೆಯದಾಗುತ್ತೆ. ಈಗ ಅಕ್ಕಿ ಒಳಗಡೆ ಮಂತ್ರಾಕ್ಷತೆ ಹೂ ಎಲ್ಲ ಬಿದ್ದಿರುತ್ತಲ್ಲ, ಅದೆಲ್ಲ ಅಷ್ಟೇ ಗಿಡದ ಬುಡಕ್ಕೆ ಹಾಕಿ. ನೀವು ಸಂಕಲ್ಪಕ್ಕೆ ಏನೇನು ಬಳಸಿರ್ತೀರ ನೋಡಿ, ಅದು ಯಾವುದೂ ಅಷ್ಟೇ ನೀವು ಅಲ್ಲಿ ಇಲ್ಲಿ ಬಿಸಾಕೋದಕ್ಕೆ ಹೋಗಬೇಡಿ. ಗಿಡದ ಕೆಳಗಡೆ ಹಾಕಿ ಇಲ್ಲ ಮರದ ಕೆಳಗಡೆ ಹಾಕಿಬಿಡಿ, ತುಂಬ ಒಳ್ಳೆಯದಾಗುತ್ತೆ. ನೋಡಿ, ನೀವು 5 ವಾರ ಮುಗಿಯೋದ್ರೊಳಗಡೆ 5 ವಾರ ಆಗಿದ ನಂತರನೇ ನಿಮ್ಮ ಸಂಕಲ್ಪ ಏನು ನೀವು ಅಂದ್ಕೊಂಡಿರ್ತೀರ ಅದೆಲ್ಲ ಭಗವಂತ ರಾಯರು ಈಡೇರಿಸ್ತಾರೆ. ಇದು ನಾನು ಸಂಕಲ್ಪ ಪೂಜೆ ಮಾಡಿ ನನಗೆ ಅನುಗ್ರಹ ಮಾಡಿದ್ದಕ್ಕೇ ನಾನು ನಿಮಗೆ ಹೇಳೋವಂಥದ್ದು. ಸುಮಾರು ಜನ ಇದನ್ನು ಮಾಡ್ತಿದ್ದಾರೆ. ಮಾಡಿರೋರು ನನಗೆ ಕಮೆಂಟ್ ಹಾಕ್ತಾರೆ ಮತ್ತು ಪರ್ಸ್ನಲ್ಲಾಗಿ ನನಗೆ ಹೇಳ್ತಾರೆ, ನೀವು ಹೇಳ್ಕೊಟ್ಟಾಗೆ ನಾನು ಮಾಡಿದೆ, ನನಗೆ ತುಂಬಾ ಒಳ್ಳೆಯದಾಯಿತು, ನಾನೇನು ಬಯಸಿ ನಾನು ಸಂಕಲ್ಪ ಪೂಜೆ ಮಾಡಿದೆ ಅದನ್ನೆಲ್ಲ ನನಗೆ ರಾಯರು ಈಡೇರಿಸ್ಕೊಟ್ಟಿದ್ದಾರೆ ಅಂತಲೂ ಸಹ ನನಗೆ ಸುಮಾರು ಜನ ಹೇಳಿದ್ದಾರೆ. ವಿಡಿಯೋದಲ್ಲೂ ಸಹ ನನಗೆ ಹೇಳಿದ್ದಾರೆ. ಏಕೆ ಅಂತಂದರೆ ನಮ್ಮ ಕಷ್ಟ ಯಾವ್ಯಾವ ಥರ ಇರುತ್ತೆ, ಏನೇನು ತೊಂದರೆಗಳಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ದೇವ್ರುಗಳಿಗೆ ಗೊತ್ತಾಗಿರುತ್ತೆ. ದೇವ್ರುಗಳ್ನ ನಾವು ನಂಬಿ ಏನಾದರೂ ಒಂದು ಸೇವೆ ಅನ್ನೋದು ಮಾಡ್ತು ಅಂತಂದರೆ ಖಂಡಿತ ನಮ್ಮನ್ನು ಕೈ ಬಿಡೋದಿಲ್ಲ, ಕೆಳಗಡೆ ಬೀಳೋದಕ್ಕೂ ಬಿಡೋದಿಲ್ಲ. ನಮಗೇನೋ ಕೆಟ್ಟದಾಗುತ್ತೆ ಅನ್ನೋದು ಭಗವಂತನಿಗೆ ಗೊತ್ತಾಗುತ್ತೆ, ಅದನ್ನು ಅಲ್ಲಲ್ಲೇ ದೂರ ಮಾಡಿಬಿಡ್ತಾರೆ. ನಮಗೆ
ಒಳ್ಳೆಯದನ್ನಷ್ಟೇ ನಮಗೆ ಕೊಡೋವಂಥದ್ದು. ಕಹಿ ನೋವನ್ನೆಲ್ಲನೂ ಸಹ ಭಗವಂತನೇ ತೊಗೊಂಡ್ಬಿಡ್ತಾರೆ. ಏಕೆಂತಂದರೆ ನಾವು ನಂಬೋ ದೇವ್ರುಗಳಾಗಿರ್ಬೋದು, ದೇವತೆಗಳಾಗಿರ್ಬೋದು, ಇಲ್ಲ ಜನ ಆಗಿರ್ಬೋದು, ಯಾರೋ ಅಷ್ಟೇ. ಈಗ ಯಾರೋ ಒಬ್ಬರು ಕೆಟ್ಟದಾಗುತ್ತೆ ಅಂತಂದರೆ ಅವ್ರಿಗೆ ತುಂಬ ಕ್ಲೋಸ್ ಇರೋ ಅಂಥವ್ರು, ಬೇಡಪ್ಪ ಅವ್ರಿಗೆ ಕೆಟ್ಟದಾಗೋದು ಬೇಡ, ಕಷ್ಟ ನನಗೆ ಕೊಟ್ಬಿಡು ತಂದೆ ಅಂತೀವಿ. ಏಕೆ ಅಂತಂದರೆ ಮಕ್ಳಿಗೆ ಏನಾದರೂ ಕಷ್ಟ ಬರುತ್ತೆ ಅನ್ನೋದು ಗೊತ್ತಾದಾಗ ತಂದೆ ತಾಯಿ ಕೇಳ್ತಾರಲ್ಲ, ನನ್ನ ಕಣ್ಣು ಮುಂದೆಗಡೆ ನನ್ನ ಮಕ್ಳಿಗೆ ಕಷ್ಟ ಬರೋದು ಬೇಡ, ನನ್ನ ಮಕ್ಳಿಗೆ ಬರೋ ಕಷ್ಟನೆಲ್ಲ ನನಗೆ ಕೊಡು ತಂದೆ ಅಂತ ನಾವು ಕೇಳ್ತೀವಲ್ಲ, ಅದೇ ರೀತಿಯೇ ದೇವ್ರುಗಳು ಅಷ್ಟೇ. ನನ್ನ ಮಕ್ಕಳಿಗೆ ನೀನು ಕಷ್ಟ ಕೊಡಬೇಡ, ನನಗೆ ಕಷ್ಟ ಕೊಡು ಅಂತಾನೆ ನನ್ನ ತಂದೆ ರಾಯರು, ನಮ್ಮ ಮನೆ ದೇವರು ಮುಂದೆ ನಿಂತ್ಕೊಳ್ಳೋ ಅಂಥದ್ದು. ಸಂಕಲ್ಪ ಪೂಜೆ ಮಾಡೋ ಅಂಥವ್ರು ಈ ರೀತಿ ಮಾಡಿ ಖಂಡಿತ ರಾಯರು ನಿಮ್ಮ ಜೊತೆಗಿದ್ದು ನಿಮಗೆ ಒಳ್ಳೆ ಅನುಗ್ರಹ ಮಾಡ್ತಾರೆ. ನೀವು ಬೇಡಿದಂಥ ವರನ ನಿಜವಾಗ್ಲೂ ಕೊಟ್ಟೇ ಕೊಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.